बेंगलुरु से खबर है कि बेंगलुरु ईस्ट सिटी कॉरपोरेशन ने साल 2026-27 के लिए 3,890 करोड़ रुपए का बजट पेश किया है। ये बजट ज्यादातर प्रॉपर्टी टैक्स वसूलियों पर मुबनी है और सरकारी ग्रांट्स पर कम इन्हिसार किया गया है। ये बजट कॉरपोरेशन के क़याम के बाद पेश किया जाने वाला पहला बजट है। बेंगलुरु ईस्ट सिटी कॉरपोरेशन को बृहद बेंगलुरु महानगर पालिका की तंजीम 9 के बाद तश्कील दिया गया था। कॉरपोरेशन के कमिश्नर DS रमेश ने जुमा के रोज महादेवपुरा के एक निजी ऑडिटोरियम में बजट पेश किया, जबकि ग्रेटर बेंगलुरु अथॉरिटी के चीफ कमिश्नर M महेश्वर राव ने इस्तकबालिया खिताब किया। बजट दस्तावेज के मुताबिक कॉरपोरेशन ने कुल आमदनी 3,890 करोड़ रुपए होने का अंदाजा लगाया है, जिसमें 1.58 करोड़ रुपीस का इब्तिदाई बैलेंस भी शामिल है। कॉरपोरेशन की अपनी आमदनी, खास तौर पर प्रॉपर्टी टैक्स वसूलियां बजट की बुनियाद बनेंगी। इसके अलावा मरकजी और रियासती हुकूमतों से मिलने वाली ग्रांट्स मजमूई तौर पर 534 करोड़ रुपीस मुतवक्का है। इस मौके पर बेंगलुरु ईस्ट सिटी कॉरपोरेशन कमिश्नर DS रमेश, ग्रेटर बेंगलुरु अथॉरिटी चीफ कमिश्नर M महेश्वर राव, एडिशनल कमिश्नर डेवलपमेंट लोखंडे स्नेहल सुधाकर, एडिशनल कमिश्नर रेवेन्यू प्रजना अंबेबला, ज्वाइंट कमिश्नर्स दीक्षा इनी और सुधा, चीफ इंजीनियर्स लोकेश और कृष्णमूर्ति, डिप्टी कमिश्नर्स शशि कुमार और मुरलीधर, डिप्टी कंट्रोलर ऑफ फाइनेंस ये मंजुनाथ और दीगर हुकाम भी मौजूद थे। ಸರ್ಕಾರದ ಆಶಯದಂತೆ ಈ ಇದ್ದಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 5 ನಗರ ಪಾಲಿಕೆಗಳಾಗಿ ವಿಂಗಡಿಸಿದ ನಂತರ ನಮ್ಮ ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಪ್ರಥಮ ವರ್ಷದ 2026-27ನೇ ಸಾಲಿನ ಆಯವ್ಯಯವನ್ನ ಈ ದಿನ ನಾವು ಸಾರ್ವಜನಿಕರಿಗೆ ಪ್ರಸ್ತುತಪಡಿಸಿದ್ದೇವೆ। ಬೆಂಗಳೂರು ಪೂರ್ವ ನಗರ ಪಾಲಿಕೆ ತಮಗೆ ತಿಳಿದಿರುವಂತೆ ಇಡೀ ಬೆಂಗಳೂರಿನಲ್ಲಿ ಬಹಳ ವೇಗವಾಗಿ ಅಭಿವೃದ್ಧಿಯನ್ನ ಪಡೀತಿರ್ತಕ್ಕಂಥ ಕ್ಷೇತ್ರ ಆಗಿರುತ್ತೆ। ಹಾಗಾಗಿ ಇಲ್ಲಿ ನಮಗೆ ಇರ್ತಕ್ಕಂಥ ಚಾಲೆಂಜಸ್ ಬಹಳನೇ ಬೃಹದಾಕಾರವಾಗಿ ಇರೋದನ್ನ ತಾವೆಲ್ಲರೂ ನೋಡಬಹುದಾಗಿದೆ। ಈ ಇಂಧನದಲ್ಲಿ ಬಹಳ ಪ್ರಮುಖವಾಗಿ ಏನು ಕನೆಕ್ಟಿವಿಟಿಯನ್ನು ನೀಡ್ತಕ್ಕಂಥದ್ದು ಇದೆ, ಆ ಹಿನ್ನೆಲೆಯಲ್ಲಿ ನಾವು ಹೆಚ್ಚು ಒತ್ತನ್ನ ಈ ಆಯವ್ಯಯದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ, ಹೊಸದಾಗಿ ನಮ್ಮ ಯೋಜನೆಯಲ್ಲಿ ಇರ್ತಕ್ಕಂಥ ರಸ್ತೆಗಳ ಅಗಲೀಕರಣ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಕ್ಕಾಗಿ CDP ರೋಡ್ಸ್ ಏನ್ ಕರಿತೇವೆ ನಾವು, ನಮ್ಮ ರಿವೈಸ್ಡ್ ಮಾಸ್ಟರ್ ಪ್ಲಾನ್ ಪ್ರಕಾರ ನಾವು ಗುರ್ತು ಮಾಡ್ಕೊಂಡಿರ್ತಕ್ಕಂಥ ರಸ್ತೆಗಳ ಅಗಲೀಕರಣವನ್ನ ಮಾಡೋದಕ್ಕೆ ಹೆಚ್ಚು ಒತ್ತನ್ನ ನೀಡಿದ್ದೇವೆ। ಹಾಗೂ ಸರ್ಕಾರ ಈಗಾಗಲೇ ಬಹಳ ಬೃಹದಾಕಾರವಾಗಿ ಯೋಜನೆಯನ್ನ ರೂಪಿಸಿದ್ದು, ಟನಲ್ ರೋಡ್ಸ್ ಇರ್ಬೋದು, ಫ್ಲೈಓವರ್ಸ್ ಇರ್ಬಹುದು, ಬೇರೆ ಬೇರೆ ಎಲ್ಲೆಲ್ಲಿ ರೈಲ್ವೆ ಲೈನ್ ಇದೆ ROB ಇರ್ಬೋದು, RUB ಇರ್ಬೋದು, ORR ರಸ್ತೆಗಳನ್ನ ಅಭಿವೃದ್ಧಿಗೊಳಿಸೋದಕ್ಕೋಸ್ಕರನೇ ಸುಮಾರು 450 ಕೋಟಿಗಳ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿರುತ್ತದೆ। ಹಾಗೂ ಈ ಎಲ್ಲ ಯೋಜನೆಗಳಿಗೆ ಹೆಚ್ಚು ಒತ್ತನ್ನ ಕೊಡೋ ನಿಟ್ಟಿನಲ್ಲಿ ನಾವು ನಮ್ಮ ಆಯವ್ಯಯದಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನ ಮೀಸಲಿರಿಸಿದ್ದೇವೆ। ಅದು ವಿಶೇಷವಾಗಿ ತಮಗೆ ಗೊತ್ತಿರೋ ಹಾಗೆ ನಮ್ಮ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ನಾವು BSWM ಜೊತೆನಲ್ಲಿ ಸೇರಿಕೊಂಡು ಈ ಸ್ವಚ್ಛತೆ ಕಾರ್ಯಕ್ಕಾಗಿ ಸರಿಸುಮಾರು 300 ಕೋಟಿಗಳನ್ನ ನಾವು ಮೀಸಲಿರಿಸಿದ್ದೇವೆ। ಹಾಗೂ ತಮಗೆ ಗೊತ್ತಿರಬೇಕು, ಇಷ್ಟೆಲ್ಲ ಅಭಿವೃದ್ಧಿಯನ್ನು ಹೊಂದಿದ್ರು ಕೂಡ ನಾವು ಪಾದಚಾರಿ ಮಾರ್ಗಗಳನ್ನ ಅಭಿವೃದ್ಧಿಗೊಳಿಸೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ। ಈ ಬಾರಿ ಆಯವ್ಯಯದಲ್ಲಿ ಕನಿಷ್ಠ 100 ಕಿಲೋಮೀಟರ್ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳನ್ನ ನಾವು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ಯೋಜನೆಯನ್ನು ರೂಪಿಸಿದ್ದೇವೆ। ಅದೇ ರೀತಿಯಲ್ಲಿ ಸಾರ್ವಜನಿಕ ಸೌಲಭ್ಯಗಳಾಗಿರ್ತಕ್ಕಂಥ ಸ್ಕೈ ವಾಕ್ ಇರ್ಬೋದು, ಬಸ್ ಶೆಲ್ಟರ್ಸ್ ಇರ್ಬೋದು, ವಿವಿಧ ರೀತಿಯ ಉದ್ಯಾನವನಗಳಿರ್ಬೋದು, ಲೇಕ್ಸ್ ಸರೋವರಗಳು ಅಥವಾ ನಾವು ಟ್ಯಾಂಕ್ ಏನ್ ಕರಿತೀವಿ, ಕೆರೆಗಳ ಅಭಿವೃದ್ಧಿಗಳು, ಆ ಅಭಿವೃದ್ಧಿ ಕಾರ್ಯಗಳಿಗಾಗಿ ಹೆಚ್ಚು ಒತ್ತನ್ನು ನಾವು ನೀಡಿದ್ದೇವೆ।